ನೀವು ಕೂಡ ಇಂಥ ತಪ್ಪು ಮಾಡ್ತಾ ಇದ್ರೆ ಇವಾಗಲೇ ಫ್ರೀ ಮಾಡ್ಕೊಳ್ಳಿ. ಯಾವತ್ತೂ ಅಷ್ಟೇ ಬಾಡಿಗೆ ಮನೆ ನೋಡ್ಲಿಕ್ಕೆ ಹೋದಾಗ 20%ಗಿಂತ ಕಡಿಮೆ ಬಾಡಿಗೆ ಕೇಳಲಿಕ್ಕೆ ಹೋಗಬೇಡಿ. ಐ ರಿಪೀಟ್, ತುಂಬ ಕಡಿಮೆ ಬಾಡಿಗೆ ಕೇಳಲಿಕ್ಕೆ ಹೋಗಬೇಡಿ. ಇದರಿಂದ ಮನೆ ಓನರ್ ನಿಮ್ಮನ್ನು ಇಗ್ನೋರ್ ಮಾಡ್ತಾರೆ. ನೀವು ಜಸ್ಟ್ ಟೈಮ್ ಪಾಸ್ ಮಾಡಲಿಕ್ಕೆ ಹೋಗಿದ್ದೀರಾ ಅಂತ ಎಣಿಸ್ತಾರೆ. ನಿಮ್ಮನ್ನು ಜಸ್ಟ್ ಕೇರ್ಲೆಸ್ ಮಾಡ್ತಾರೆ. ಇದರಿಂದ ನಿಮಗೆ ಅವಮಾನ ಆಗೋದು ಗ್ಯಾರಂಟಿ. ಹಾಗಾಗಿ ನೀವು ಜಸ್ಟ್ 5 to 10% ಬಾಡಿಗೆ ಕಡಿಮೆ ಕೇಳ್ಬೋದು. ಇದು ನಿಮಗೆ ಪ್ರೊಫೆಷನಲ್ ಲುಕ್ ಕೊಡ್ತದೆ. ಹಾಗಿದ್ದರೆ ಪ್ರೊಫೆಷನಲ್ ಆಗಿ ಹೇಗೆ ಕಡಿಮೆ ಬಾಡಿಗೆ ಕೇಳೋದು ಅಂತ ನೆಕ್ಸ್ಟ್ ಎಪಿಸೋಡ್ನಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಎಂತಾದರೂ ಸಹ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಇವಾಗಲೇ ಸೇರಿಕೊಳ್ಳಿ. ಇದರಿಂದ ಎಲ್ಲ ಅಪ್ಡೇಟ್ಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರ್ತದೆ.